ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಮೈಸೂರಿನ ಕುವೆಂಪು ನಗರದ ಐ ಬ್ಲಾಕ್ನಲ್ಲಿ ನೆಲೆಸಿರುವ ಶ್ರೀಮತ್ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕೊನೆಯ ಆಷಾಢ ಶುಕ್ರವಾರದ ನಿಮಿತ್ತ ಅಷ್ಟಾದಶ ಶಕ್ತಿಪೀಠ ದೇವತಾ ಪೂಜೆ ವಿಶೇಷವಾಗಿ ಜರುಗಿತು. ಈ ನಿಮಿತ್ತ ದೇವಾಲಯವನ್ನು ವಿವಿಧ ಸುಗಂಧ ಭರಿತ ಪುಷ್ಪಮಾಲೆಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ನಂತರ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಶ್ರೀಮತ್ ಕನ್ಯಕಾ ಪರಮೇಶ್ವರಿ ಮಾತೆಯ ಉತ್ಸವ ಮೂರ್ತಿಯನ್ನು ಹಾಗೂ ಅಷ್ಟಾದಶ ಶಕ್ತಿಪೀಠ ದೇವತಾ ಮೂರ್ತಿಗಳನ್ನು ಕಳಶಗಳಲ್ಲಿ ಪ್ರತಿಷ್ಠಾಪಿಸಲಾಯಿತು. ನಂತರ ಸುಮಂಗಳಿಯರಿಂದ ಗಣಪತಿ ದೇವರಿಗೆ ಅಭಿಷೇಕ ಹಾಗೂ ಪೂಜೆಯನ್ನು ನೆರವೇರಿಸಲಾಯಿತು. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಆಷಾಢ ಶುಕ್ರವಾರದಲ್ಲಿ ನಿನಗೆ ನಡೆದ ವಿಶೇಷ ಪೂಜೆ. ಆಷಾಢ ಶುಕ್ರವಾರದಲ್ಲಿ ನಿನಗೆ ನಡೆದ ವಿಶೇಷ ಪೂಜೆ. ಅಷ್ಟಾದಶ ಶಕ್ತಿ ಪೀಠ ದೇವತೆಯರ ಅದ್ಭುತ ಪೂಜೆ. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ತರುವಾಯ ಅಷ್ಟಾದಶ ಶಕ್ತಿಪೀಠ ದೇವತೆಗಳಿಗೆ ಕುಂಕುಮ, ಅರಿಶಿನ ಮತ್ತು ಪುಷ್ಪಗಳಿಂದ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಿಸಲಾಯಿತು. ಸರ್ವಾಲಂಕೃತ ಶ್ರೀಮತ್ ಕನ್ಯಕಾ ಪರಮೇಶ್ವರಿ. ಸರ್ವಾಲಂಕೃತ ಶ್ರೀಮತ್ ಕನ್ಯಕಾ ಪರಮೇಶ್ವರಿ. ಕಳಶಗಳ ಸ್ಥಾಪಿಸಿ ಅಷ್ಟಾದಶ ದೇವಿಯರನ್ನು ಆಹ್ವಾನಿಸಿ ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಅರಿಶಿನ ಕುಂಕುಮಾರ್ಚನೆ ಪುಷ್ಪ ಪೂಜೆಗಳು. ಅರಿಶಿನ ಕುಂಕುಮಾರ್ಚನೆ ಪುಷ್ಪ ಪೂಜೆಗಳು. ಧೂಪ ದೀಪ ನೈವೇದ್ಯ ಮಂಗಳ ನೀರಾಜನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಅರಿಶಿನ ಕುಂಕುಮಾರ್ಚನೆ ಪುಷ್ಪ ಪೂಜೆಗಳು. ಧೂಪ ದೀಪ ನೈವೇದ್ಯ ಮಂಗಳ ನೀರಾಜನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ತರುವಾಯ ಶ್ರೀ ಕನ್ಯಕಾ ಪರಮೇಶ್ವರಿ, ಶ್ರೀ ವಿದ್ಯಾಗಣಪತಿ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ನೂತನ ವಸ್ತ್ರ
ಹಾಗೂ ಸಕಲಾಭರಣಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಪೂಜೆಯನ್ನು ನಿರ್ವಹಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಗ ಜರುಗಿದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕೃತಾರ್ಥರಾದರು. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನೆಲೆಸಿರುವ ಶ್ರೀಮಾನ್ ಕನ್ಯಕಾ ಪರಮೇಶ್ವರಿ ನಿನಗೆ ವಂದನೆ. ಶುಕ್ರವಾರದಲ್ಲಿ ನಿನಗೆ ನಡೆದ ವಿಶೇಷ ಪೂಜೆ. ಆಷಾಢ ಶುಕ್ರವಾರದಲ್ಲಿ ನಿನಗೆ ನಡೆದ ವಿಶೇಷ ಪೂಜೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.